ಇದು ಸುದ್ದಿಗಾರ ಸತ್ಯದ ಕೂಗು. ಏನಂತ ಸತ್ಯ ಹೇಳಿ ಸ್ವಾಮಿ? ಈ ಡ್ರಗ್ ಮಾಫಿಯಾ ಬಗ್ಗೆ ಏನು ಇಡೀ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಏನು ಗಾಸಿಪ್ ಸುದ್ದಿಗಳು, ಒಂದೊಂದು ಗಂಟೆಗೆ ಒಂದೊಂದು ಸುದ್ದಿ, ಒಂದೊಂದು ಫೋಟೋ ಒಬ್ಬೊಬ್ಬರ ಜೊತೆಗೆ. ಏನಿದು? ಎಲ್ಲ ಮಾಧ್ಯಮದವರು ಏನು ವಿಡಿಯೋ ತೋರಿಸಿದ್ದು ಅವರ ಜೊತೆ ಇವರ ಜೊತೆ. ನಿಮ್ಮದೇನು ಸ್ವಾಮಿ ಮಾಧ್ಯಮ ಮಿತ್ರರೇ? ಇಷ್ಟು ದಿನ ನೀವು ಬೇರೆಯವರ ಫೋಟೋಗಳು ವಿಡಿಯೋಗಳನ್ನು ಕಿಚ್ಚಿಡಾಡ್ಬಿಟ್ರಿ ನಿಮ್ಮ ಮಾಧ್ಯಮಗಳಲ್ಲಿ. ಈಗ ನಿಮ್ಮ ಫೋಟೋಗಳು ನಮ್ಮ ಸುದ್ದಿಗಾರ ವಾಹಿನಿಗೆ ತಲುಪಿದೆಯಲ್ಲ. ರಾಗಿಣಿ ಹುಟ್ಟಿದಬ್ಬ ದಿನ ಮಾಧ್ಯಮ ಮಿತ್ರರು ಅಲ್ಲ, ಒಬ್ಬ ಪತ್ರಿಕಾ PRO ಜೊತೆಗೆ ರಾಗಿಣಿ ಡಿಂಗ್ ಡಂಗ್ ಮಾಡ್ತಾ ಇರುವ ದೃಶ್ಯ ನಿಮ್ಮ ಮುಂದೆ ಈಗ ನೋಡ್ತೀರಾ? ನೋಡಿ, ಇವರೇ PRO ಸುಧೀಂದ್ರ ವೆಂಕಟೇಶ್. ಇವರ ತಂದೆ ಸುಮಾರು ವರ್ಷಗಳಿಂದ PRO ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಒಂದು ಸಿನಿಮಾ ಮಾಡಬೇಕಂದ್ರೆ ಒಬ್ಬರು ಪತ್ರಿಕಾ ಸಹಾಯಕರಿರ್ತಾರೆ. ಆ ಪತ್ರಿಕಾ ಸಹಾಯಕ ವೃತ್ತಿಗೆ ಸುಧೀಂದ್ರ ಅವರು ಹೆಸರುವಾಸಿ. ಅವರ ಮಗ ಸುಧೀಂದ್ರ ವೆಂಕಟೇಶ್ ನಮಗೂ ಚಿರಪರಿಚಿತನೇ. ಯಾಕಂದರೆ ನಾವು 2013 ಒಂದು ಚಿತ್ರ ಮಾಡಿದ್ದೀವಿ, ಸಾಧಕರು ಅಂತ. ನಮ್ಮ ಚಿತ್ರಕ್ಕೆ ಅವರೇ PRO, ಪತ್ರಿಕಾ ಸಹಾಯಕರು. ತುಂಬ ಒಳ್ಳೆ ವ್ಯಕ್ತಿ, ತುಂಬ ಸಜ್ಜನವಾಗಿರ್ತಾರೆ, ಚೆನ್ನಾಗಿ ಕೋಪರೇಷನ್ ಮಾಡ್ತಾರೆ. ನಾವು ನಮ್ಮದು ಅವ್ರದ್ದು ಸುಮಾರು ಅಪರಿಚಿತ. ನಾವು ಅವರ ಒಳ್ಳೆಯ ನಡತೆ, ಒಳ್ಳೆಯ ವ್ಯಕ್ತಿಯಿಂದ ತಿಳಿದುಕೊಂಡಿದ್ವಿ. ಈಗ ನಮ್ಮ ಸಿನಿಮಾ ನಿರ್ಮಾಪಕರ ವಾಟ್ಸಪ್ ಗ್ರೂಪ್ನಲ್ಲಿ ಕೆಲವು ಫೋಟೋಗಳು ಹರಿದಾಡುತ್ತಿವೆ. ಇದು ಯಾರಿಗೂ ತಿಳಿಯದ ಮಾಹಿತಿ. ಅದರಲ್ಲಿ ಒಬ್ಬ ವ್ಯಕ್ತಿ ಒಂದು ರಾಗಿಣಿಯ ಹುಟ್ಟಿದಬ್ಬದ ದಿನ ಡ್ಯಾನ್ಸ್ ಮಾಡ್ತಾ ಇರೋ ಫೋಟೋವನ್ನು ಅಪ್ಲೋಡ್ ಮಾಡಿದ. ತಕ್ಷಣ ಯಾರೋ ಒಬ್ಬರು ಸ್ನೇಹಿತರು, ಇದು ಫೋಟೋಗಳು ವಾಟ್ಸಪ್ನಲ್ಲಿ ಹರಿದಾಡಬೇಡಿ, ಹಾಕಬೇಡಿ, ಮರ್ಯಾದೆ ಹೋಗುತ್ತೆ, ದಯವಿಟ್ಟು ಡಿಲೀಟ್ ಮಾಡಿ ಅಂತ ಮೆಸೇಜ್ ಮಾಡಿದ್ದಾರೆ. ಇರಲಿ, ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಬೇರೆಯವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಸಿನಿಮಾ ಶೂಟಿಂಗ್ ಹೋಗಿರ್ತಾರೆ, ಫೋಟೋ ತೆಗೆಸ್ಕೊತಾರೆ. ಅವರಿಗೆಲ್ಲ ಡ್ರಗ್ ದಂಧೆಯಲ್ಲಿ, ಡ್ರಗ್ ಇದರಲ್ಲಿ ಅವ್ರು ಭಾಗಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಒಬ್ಬರು ಚಲನಚಿತ್ರ ನಟಿ ಬಂದಾಗ ಎಲ್ರಿಗೂ ಒಂದು ಆಸೆ ಇರುತ್ತೆ, ಫೋಟೋ ಹೊಡ್ಸ್ಕೋಬೇಕು, ಫೋಟೋ ಅವ್ರ ಜೊತೆಗೆ ಇರಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾರೆ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಬರೀ ರಾಗಿಣಿಯ ಹುಟ್ಟುಹಬ್ಬ ದಿನ ಭಾಗವಹಿಸಿದರೆ ಓಕೆ, ಅವರ ಜೊತೆಗೆ ಡಿಂಗ್ ಡಾಂಗ್ ಡ್ಯಾನ್ಸ್ ಮಾಡಿದ್ದಾರೆ. ಎಂಥ ರೀತಿ ಮಾಡಿದ್ದಾರೆ ಅಂದರೆ, ಈ ಫೋಟೋಗಳು ನೀವೇ ಖುದ್ದಾಗಿ ನೋಡಿ ಯಾವ ರೀತಿಯಲ್ಲಿದ್ದಾರೆ. ಇದೇ ಬೇರೆ ರಾಜಕೀಯ ವ್ಯಕ್ತಿಗಳಾಗಲಿ, ಬೇರೆ ವೃತ್ತಿದವರಾಗಲಿ ನೀವು ಬಿಡ್ತಾ ಇದ್ದೀರಾ? ಇದನ್ನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಿಮ್ಮ ವಾಹಿನಿಗಳಲ್ಲಿ ಸಂಬಂಧಪಟ್ಟವರು ತೋರಿಸಿ ಹಣ್ಗಾಯಿ ನಿರಿಗಾಯಿ ಮಾಡ್ತೀರಾ. ಈಗ ಮಾಧ್ಯಮ ಮಿತ್ರರು ಈ ಥರ ಮಾಡಿದಿರಲ್ಲ, ಎಷ್ಟು ಹೇಸಿಗೆ ಇದೆ ಫೋಟೋ. ನಿಮಗೆ ಒಂದು ನ್ಯಾಯ, ಬೇರೆಯವ್ರಿಗೆ ಒಂದು ನ್ಯಾಯ. ಮಾಧ್ಯಮ ಮಿತ್ರರೇ, ಪತ್ರಿಕಾ ಧರ್ಮ ತುಂಬ ಒಳ್ಳೆ ವೃತ್ತಿ. ಹುಟ್ಟಿದಬ್ಬ ದಿನ ನೀವು ಭಾಗವಹಿಸಿದ್ರು ತಪ್ಪು ಅಂತ ನಾನು ಹೇಳೋದಿಲ್ಲ. ನೀವು ನಡೆದುಕೊಂಡ ರೀತಿ, ಮಾಡ್ತಾ ಇರುವ ಡ್ಯಾನ್ಸು ಯಾವ ಹಂತದಲ್ಲಿದೆ ಫೋಟೋ ನೋಡಿ, ನೀವೇ ಇದಕ್ಕೆ ಉತ್ತರ ಕೊಡಿ. ಇದು ಸತ್ಯದ ಕೂಗು, ಸುದ್ದಿಗಾರ. ನಮಸ್ಕಾರ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಬೆಲ್ ಐಕಾನ್ ಅನ್ನು ಒತ್ತಿ.